ಅಣ್ಣ ಇವತ್ತು ಏನು ಕುಮಾರಣ್ಣಂದು ಮಹತ್ವಾಕಾಂಕ್ಷೆಯ ಒಂದು ಇದಿದೆ, ಮನೆ ಕುಮಾರಣ್ಣ ಅಂತ. ಏನು ನಮ್ಮ ಬಡ ಜನಗಳಿಗೆ ಆಸ್ಪತ್ರೆ ಇರ್ಬೋದು, ಸ್ಕೂಲ್ ಇರ್ಬೋದು, ಈ ಯೋಜನೆನ ಸಮರ್ಪಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ತರಬೇಕು ಅಂತ ನಮ್ಮ ಅಧ್ಯಕ್ಷರಾದಂಥ ರಾಮಚಂದ್ರನವರು ಮನೆಗೆ ಹೋಗಿ ಅವ್ರ ಸಹೋದರ ಸುರೇಶ್ ಅಣ್ಣವರು ಮತ್ತು ಅವ್ರ ಹೆಂಡತಿಯವರು ಎಲ್ಲ ಮನೆಗೆ ಪ್ರತಿ ಏನು ನಮ್ಮ ವಿಧಾನಸಭಾ ಕ್ಷೇತ್ರ ಇದೆ ಪ್ರತಿ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ. ಅಣ್ಣ ಕಳೆದ ಒಂದು 10 ದಿನದಿಂದ ಮಾಡ್ತಿದ್ದಾರೆ ಸರ್. ಇದು 25 ದಿನಗಳ ಒಂದು ಅಭಿಯಾನ. ಇಡೀ ನಮ್ಮ ಏನು ಒಂದು ಕ್ಷೇತ್ರ ಇದೆ ಎಲ್ಲ ಪ್ರತಿ ಒಂದು ಮನೆಗೂ ಪ್ರತಿ ವ್ಯಕ್ತಿಯು ಮುಟ್ಟಬೇಕು ಅನ್ನೋದು ನಮ್ಮ ರಾಮಚಂದ್ರನವರ ಅಭಿಲಾಷೆ ಅಣ್ಣ. ಇಡೀ ತಾಲೂಕಲ್ಲಿ ಇವತ್ತು ಎಲ್ಲ ಜನಗಳು ಬಡರಿರ್ಬೋದು, ರೈತರಿರ್ಬೋದು, ಎಲ್ಲ ನಮ್ಮ ಇವ್ರ ಮೇಲೆ ಒಲವಿದೆ ಅಣ್ಣ. ಮಂಡ್ಯದಲ್ಲಿ ಸಲ 7 ಗೆಲ್ಲುವಂತ ವಿಶ್ವಾಸ ಇದೆ. ಹೌದು ಸರ್, ನಮ್ಮ ಮಂಡ್ಯದಲ್ಲಿ JDS ಎಂಬುದು ಒಂದು ಭದ್ರಕೋಟೆಯಾಗಿದೆ. ಆ ಭದ್ರಕೋಟೆಯಲ್ಲಿ ರಾಮಚಂದ್ರನವರು ಈ ಸಲ JDS ಅಭ್ಯರ್ಥಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಯಾಕೆಂದರೆ ರಾಮಚಂದ್ರನವರಿಗೆ ಮಂಡ್ಯದಲ್ಲಿ ತುಂಬ ಜನಬೆಂಬಲ ಇದೆ ಮತ್ತು ಅವರು ಒಂದು ಬಡ ಮಾಧ್ಯಮದ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಆದ್ದರಿಂದ ಅವರು ಪ್ರತಿಯೊಂದು ಜನಕ್ಕೂ ಸ್ಪಂದಿಸುವಂಥ, ಪ್ರತಿಯೊಬ್ಬರ ಕಷ್ಟಕ್ಕೂ ಮಿಡಿಯುವಂಥ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಎಲ್ಲ ಜನಗಳಿಗೂ ಮನೆಗೆ ತಲುಪುವಂಥ ವ್ಯಕ್ತಿ. ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಭದ್ರಕೋಟೆಯನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಈ ಸಲ ನಮ್ಮ BR ರಾಮಚಂದ್ರನವ್ರಿಗೆ ಟಿಕೆಟ್ ಕೊಡಬೇಕು. ಟಿಕೆಟ್ ಕೊಡೋದ್ರಿಂದ ನಮ್ಮ ಕುಮಾರಣ್ಣನ ಭದ್ರಕೋಟೆಯಾಗೆ ಉಳಿತದೆ ಸರ್. ಹಾಲಿ ಶಾಸಕರು 9 ವರ್ಷದಿಂದ ಮಾಡಿದ್ದಾರೆ, ಈಗ ಅವ್ರಿಗೆ 15 ವರ್ಷದಿಂದ ಮಾಡಿದ್ದಾರೆ. ಅವ್ರಿಗೆ ಈಗ ಆಲ್ರೆಡಿ ಏಜು ಆಗಿದೆ. ಮತ್ತು ಬೇರೆ ಇವ್ರಿಗೆ ಬಿಟ್ಕೊಡ್ಬೇಕು. ಈಗ ನಾವು ಒಬ್ಬರೇ ಇದು ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಅದೇ ಥರ ಇನ್ನೂ ಮಂಡ್ಯದಲ್ಲಿ ತುಂಬ ಜನ ಆಕಾಂಕ್ಷಿಗಳಿರ್ತಾರೆ ಅಲ್ವಾ, ಅವ್ರಿಗೂ ಒಂದು ಹೊಸ ಅವಕಾಶ ಕೊಡಬೇಕು, ಹೊಸ ಪ್ರತಿಭೆ ನೋಡಬೇಕು. ನಾವು ಹೊಸ ಜನರ ಆಡಳಿತ ನೋಡಬೇಕು. ಈಗ ಸೀನಣ್ಣವ್ರ ಆಡಳಿತ 15 ವರ್ಷದಿಂದ ನೋಡಿದ್ದೀವಿ ಅಂತ ಬಹು ಅತ್ಯುತ್ತಮವಾದಂಥ ಮಂಡ್ಯನ ಇದಾಗಿ ಮಾದರಿ ಕ್ಷೇತ್ರವಾಗಿ ಏನು ಮಾಡಿಲ್ಲ, ಮಾಡಿದ್ದಾರೆ ಅಂದರೆ ಆಡಳಿತ ಮಾಡಿದ್ದಾರೆ. ಅವ್ರಿಗೆ ನಾವು ಗೌರವ ಇಟ್ಟಿದ್ದೀವಿ. ಇನ್ನು ಮುಂದಿನ ಬರುವಂಥ ಪೀಳಿಗೆಗೆ ಈಗ ರಾಮಚಂದ್ರಣ್ಣ ಒಬ್ಬ ಯುವ ವ್ಯಕ್ತಿಯಾಗಿದ್ದಾರೆ, ಎಲ್ಲರಿಗೂ ಸ್ಪಂದಿಸುವಂಥ ಹೊಸ ಜನಗಳಿಗೆ ಕೂಡ ಅವರು ಅವಕಾಶ ಮಾಡಿಕೊಡ್ಬೇಕು. ಅವ್ರು ಅವಕಾಶ ಮಾಡಿ ಅವ್ರ ಜೊತೆ ಬೆಂಬಲವಾಗಿ ನಿಂತು ರಾಮಚಂದ್ರಣ್ಣವ್ರನ್ನ ಇವರು ಭದ್ರಕೋಟೆಯಲ್ಲಿ ಗೆಲ್ಲಿಸಬೇಕು ಸೀನಣ್ಣವರು. ಸರ್ ಈಗ ಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಮನೆಗೆ ಮಾಡಿದ್ರು ಅವರು ಆರೋಗ್ಯದಲ್ಲಿ ಏರುಪೇರು ಇದೆ. ಅವರು ಎಲ್ಲ ರೀತಿಲೂ ಇದು ಮಾಡೋದಕ್ಕಾಗಲ್ಲ. ಮಾಡಿದ್ದಾರೆ, ತುಂಬ ವರ್ಷದಿಂದ ಆಡಳಿತ ಮಾಡಿದ್ದಾರೆ, ನಮ್ಮ ಮಂಡ್ಯಕ್ಕೆ ಇದು ಮಾಡಿದ್ದಾರೆ. ಈಗ ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು ಸರ್. ಪ್ರತಿಯೊಬ್ಬರು ನಾವೇ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಈಗ ಅವರು 15 ವರ್ಷದಿಂದ ಆಡಳಿತ ಮಾಡಿದ್ದಾರೆ ಅಲ್ವಾ, ಈಗ ಹೊಸಬ್ರಿಗೆ ಅವಕಾಶ ಕೊಡಬೇಕು. ಇವರೇ ನಿಂತು ಸ್ವಯಂ ಪ್ರೇರಿತವಾಗಿ ಇವಾಗ ಇವರೇ ರಾಮಚಂದ್ರನವ್ರನ್ನ ಘೋಷಣೆ ಮಾಡಿ ನಮಗೆ ಟಿಕೆಟ್ನ ರಾಮಚಂದ್ರನವರು ಕೊಡಿಸ್ಬೇಕು ಅಂತ ಸೀನಣ್ಣನ ಹತ್ರ ಕೇಳ್ಕೊತಾ ಇದ್ದೀನಿ. ಪ್ರತಿದಿನ ಮನೆ ಕಾರ್ಯಕ್ರಮ ಎಲ್ಲ ಪಂಚಾಯತಿ ವಾರಗಳು ಮಾಡ್ಕೊಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸುಧಾ ನಮ್ಮ ಗಡ್ನಳ್ಳಿ ಪಂಚಾಯತಿಲಿ ಮನೆ ಕುಮಾರಣ್ಣ ಕಾರ್ಯಕ್ರಮ, ಕುಮಾರಣ್ಣನ ಪಂಚರತ್ನ ಕಾರ್ಯಕ್ರಮಗಳನ್ನ ಮನೆ ಜನಕ್ಕೆ ಮನೆ ಹೋಗಿ ಅವ್ರಿಗೆ ಮನದಟ್ಟು ಮಾಡೋಕ್ಕೆ ಹೊರಟಿದ್ದೀವಿ. ಯಾಕೆಂದರೆ ಎಲ್ಲೋ ಭಾಷಣ ಮಾಡಿದಾಗ ಯಾವ ಲೀಡರ್ಗಳಿಗೆ ಒಂದಷ್ಟು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ. ಇದು ಮನೆಗೆ ಹೋದರೆ ಅವರು ಕೆಲಸ ಕಾರ್ಯ ಇದು ಮನೇಲಿದ್ದಾಗ ಅವ್ರಿಗೆಲ್ಲ ತಿಳುವಳಿಕೆ ಬರುತ್ತೆ. ಅವ್ರಿಗೇನು ಮಾಡ್ತಾವ್ರೆ ಅಂತ ಗೊತ್ತಾಗುತ್ತೆ ಅಂತ ಅವ್ರ ಮನೆಗೆ ಹೋಗಿ ಇವತ್ತು ಅವ್ರ ವಿಷಯ ಮುಟ್ಸೋ ಅಂತ ಕುಮಾರಣ್ಣನ ಕಾರ್ಯಕ್ರಮನ ಮುಟ್ಸೋಂಥ ಕೆಲಸನ ಮಾಡ್ಕೊಬರ್ತಾ ಇದ್ದೀವಿ. ಅದೇ ರೀತಿ BR ರಾಮಚಂದ್ರರು ಸುಧಾ ಇವತ್ತು ಈ ಗಡ್ನಳ್ಳಿ ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ಮನೆ ಭೇಟಿ ಕೊಟ್ಟು ಕಲ್ಪನಾ ರಾಮಚಂದ್ರರು ಇರ್ಬೋದು, ಅವ್ರ ತಮ್ಮ ಸುರೇಶ್ವರು ಇರ್ಬೋದು, ಹಾಗೆ ನಮ್ಮ JDS ಕಾರ್ಯಕರ್ತರೆಲ್ಲ ಒಗ್ಗಟ್ಟಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು, ಅವ್ರನ್ನ 5 ವರ್ಷ ಸಂಪೂರ್ಣ ಅಧಿಕಾರನ ಅವ್ರಿಗೆ ಕೊಡಿಸಿ ರೈತರ ಸಾಲನ ಮನ್ನಾ ಮಾಡಿಸೋದು ಮತ್ತು ರೈತರ ಕೆಲಸಕ್ಕೆ ಅಭಿವೃದ್ಧಿ ಆಗಬೇಕು, ಅದೇ ರೀತಿ ಎಲ್ಲ ಅವರ ಆಸೆಗಳನ್ನ ಈಡೇರಿಸಬೇಕು ಅಂತ ಇವತ್ತು ಪ್ರತಿಯೊಂದು ಪಣ ತೊಟ್ಟೆ ನಿಂತಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ಅದೇ ರೀತಿ ಮಂಡ್ಯ ಜಿಲ್ಲೆ 7ಕ್ಕೆ 7 ಬರಬೇಕು ಅಂತ ಇದಾಗಿರೋ ರಾಜ್ಯದಲ್ಲಿ 120 ಬರಲೇಬೇಕು ಅಂತ ಪಣತೊಟ್ಟಿ ಜನ ಏನು ಇವತ್ತೆಲ್ಲ ನಮ್ಮ ಪಂಚರತ್ನ ಕಾರ್ಯಕ್ರಮಕ್ಕೆ ಎಲ್ಲ ಕರೆದೇನೆ ಫಂಕ್ಷನ್ಗೆ ಬಂದು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲ ಹೊರಟಿದ್ದಾರೆ. ಅವ್ರ ಆಶಯದಂತೆ ನಾವು ಇವತ್ತೆಲ್ಲ ಪಣ ತೊಟ್ಟೆ ನಿಂತಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಗೆಲ್ಲಿಸಬೇಕು ಅಂತ. ಅದೇ ರೀತಿ ಅವ್ರ ಆಶಯದಂತೆ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. BR ರಾಮಚಂದ್ರ ಸುಧಾ ಅವ್ರ ಪರವಾಗಿ ಇವತ್ತು ಮನೆ ಕಾರ್ಯಕ್ರಮನ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಯಥೇಚ್ಛವಾಗಿ ಕುಮಾರಣ್ಣನ ಕಾರ್ಯಕ್ರಮನ ರೂಪಿಸೋದು ಯಾವ ರೀತಿ ಕುಮಾರನ ಕಾರ್ಯಕ್ರಮರು ಯಾವ ರೀತಿ ಮಾಡ್ಕೊಡ್ತಾರೆ, ಯಾವ ಥರ ಅನುಕೂಲ ಮಾಡ್ಕೊಡ್ತಾರೆ ಅಂತ ಮನದಟ್ಟು ಮಾಡ್ತಾರೆ BR ರಾಮಚಂದ್ರನವರು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.